ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಬೇಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು. ಬೇಗ ಕೆಲಸನ ಮುಗಿಸ್ಕೊಳ್ಳೋಣ. ನಾನೀಗ ಮಗುಗೆ ಫಸ್ಟು ಹಾಲು ಕೊಡಬೇಕು, ಸೊ ಹಾಲು ರೆಡಿ ಮಾಡ್ತಾ ಇದ್ದೀನಿ. ಚಿನ್ನಿ ಬಫ್ ಆಚೆ ಇತ್ತು ನೋಡು. ಆಚೆ ಇತ್ತು ನೋಡಮ್ಮ, ಅಲ್ಲಿ ನೀವೇ ಹಾಕೊಂಡ್ರ ನೆನ್ನೆ ಮಡಗಿದ್ರಲ್ಲ, ಅಲ್ಲೇ ಐತೆ. ಆ ಬುಕ್ ಹತ್ರ ಐತೆ, ಮೆತ್ತಗೆ ಹುಡುಕು ಮಗ ಸಿಗುತ್ತೆ. ಹಾ ಸಿಕ್ತಾ? ನಿನ್ಗೊಂದು ವಸ್ತು ಸಿಗಲ್ಲ. ಪೌಡ್ರ್ ಒಳಗೆ ಐತೆ ಮನೆ ಐತೆ ನೋಡಮ್ಮ, ಅಲ್ಲಿ ಟೇಬಲ್ ಮೇಲೆ ಐತೆ ನೋಡ್ ಪೌಡರ್. ನೆನ್ನೆ ಬಫ್ ಮಾತ್ರ ಮಿಸ್ ಆಯ್ತು, ಅಲ್ಲೇ ಇತ್ತು. ಸಿಕ್ತಾ? ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡ್ಬಿಟ್ಟು ನಾನು ಇದರಲ್ಲಿ ಇವಾಗ ಒಂದು ರೆಸಿಪಿ ಮಾಡ್ತೀನಿ. ನಿಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ. ತಿನ್ನೋದು ನಿಮಗೆ ಕಷ್ಟ ಅಂತ ಅನ್ಸಲ್ಲ, ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರು. ಆ ಥರ ಮಾಡಬೇಕು ನುಗ್ಗೆ. ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಬಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಇದನ್ನು ಮೊಟ್ಟೆ ಪಲ್ಯ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಉರಿತೀನಿ ಫ್ರೆಂಡ್ಸ್. ಆವಾಗ ಇದು ತಿನ್ನೋದಕ್ಕೆ ನುಗ್ಗೆ ಸೊಪ್ಪು ಕಸರೆ ನಾನು ತಿನ್ನಲ್ಲ ಅನ್ನೋರು ಕೂಡ ಆರಾಮಾಗಿ ತಿಂತಾರೆ ಇಷ್ಟಪಟ್ಟು. ನಾನ್ ವೆಜ್ ತಿನ್ನೋರಿಗೆ ಮಾತ್ರ ಇದೆ ಅಂತ ಇಲ್ಲ. ನುಗ್ಗೆ ಸೊಪ್ಪಲ್ಲಿ ತುಂಬ ಒಳ್ಳೆ ವಿಟಮಿನ್ನು ಮತ್ತು ಪ್ರೋಟೀನು ಇದೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಸೊ ಮಕ್ಕಳಿಗೆ ಆದಷ್ಟು ಇದನ್ನು ತಿನ್ನೋದಕ್ಕೆ ರೂಢಿ ಮಾಡಿ. ಹಾಲಲ್ಲಿ ಇರಬೇಕಾದ ಎಷ್ಟೋ ಇದು ಪ್ರೋಟೀನು, ಕ್ಯಾಲ್ಶಿಯಮು ಏನು ಹೇಳ್ತಾರೆ, ಅದೆಲ್ಲನೂ ನುಗ್ಗೆ ಸೊಪ್ಪಲ್ಲಿ ಹೇರಳವಾಗಿ ಇದೆ. ಹಾಗಾಗಿ ಒಂದು ಗ್ಲಾಸ್ ಹಾಲು ಕುಡಿಯೋ ಬದಲು ಒಂದು ಸ್ವಲ್ಪ ಸೊಪ್ಪು ಪಲ್ಯ ತಿನ್ನೋದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಹಾಗಾಗಿ ರೂಢಿ ಮಾಡಿ. ನಿಮ್ಮ ಮಕ್ಕಳೇನಾದ್ರು ತಿನ್ನಲ್ಲ ಅಂದರೆ ಯಾವ ಥರ ಅವ್ರಿಗೆ ಅದನ್ನು ಕೊಯ್ದುಬಿಟ್ಟು, ಈಗ ವೆಜಿಟೇರಿಯನ್ಸ್ಗೆ ನುಗ್ಗೆ ಸೊಪ್ಪು ಪಲ್ಯ ಮಾಡ್ಕೊಂಡು ತಿನ್ನೋ ಅಂದರೆ ಮಕ್ಕಳು ತಿನ್ನಲ್ಲ ಅಂಥವ್ರು ನೀವೇನು ಮಾಡಬೇಕು, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು, ಅದು ಬೇಗ ಸುಲಭವಾಗಿ ಬೇಯಲ್ಲ. ಹಾಗಾಗಿ ಬೇಯಿಸ್ಕೊಂಡು ಮತ್ತೆ ಸಣ್ಣದಾಗಿ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಬೋಂಡದಲ್ಲೋ ಇನ್ನೇನಾದರೂ ಒಂದು ಫ್ರೈಡ್ ರೈಸಲ್ಲೋ ಈ ಥರದ್ರಲ್ಲಿ ಏನರಲ್ಲಾದರೂ ಹಾಕಿಬಿಟ್ಟು ಮಕ್ಕಳಿಗೆ ಕೊಡಿ. ಆವಾಗ ಅವ್ರಿಗೆ ಟೇಸ್ಟು ಇದು ಏನು ಬೇರೆ ಟೇಸ್ಟು ಅದು ಇದು ಅಂತ ಗೊತ್ತಾಗಲ್ಲ, ಆರಾಮ್ಸೆ ತಿಂತಾರೆ. ಈ ಒಂದು ಈ ಥರ ಬೇರೆ ಥರ ಡಿಫ್ರೆಂಟಾಗಿ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ಸೋದನ್ನು ರೂಢಿ ಮಾಡಿ. ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಶುಗರ್ ಇರೋರಿಗೆಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯದು.
ನಾವೇನು ಕೊಡ್ತೀವಿ ಅದನ್ನು ನಮ್ಮ ಮಕ್ಕಳು ತಿಂತಾರೆ, ನಾವೇನು ರೂಢಿ ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ತಿಂತಾರೆ ಅಷ್ಟೇ. ನಾವು ನಮ್ಮ ಮಕ್ಕಳು ತಿನ್ನಲ್ಲ ಇದು ತಿನ್ನಲ್ಲ, ನಾವು ಹೆಂಗೆ ರೂಢಿ ಮಾಡ್ತೀವಿ ಹಂಗೆ ರೂಢಿ ಆಗ್ತಾರೆ ಫ್ರೆಂಡ್ಸ್. ನಾವು ರೂಢಿ ಮಾಡಬೇಕಷ್ಟೇ. ಇಷ್ಟು ಸೊಪ್ಪು ಇದರಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಇಷ್ಟು ಸೊಪ್ಪು ನಾವು ವೇಸ್ಟ್ ಮಾಡೋಕ್ಕಾಗತ್ತಾ? ಅದೆಲ್ಲ ಇವಾಗ ಇದು ಚೆನ್ನಾಗಿ ಬಂದಿದೆ, ದೊಡ್ಡ ವಿಷಯ ಬರಲಿ. ಮಯ್ಯ ಇದು ರಿಮೂವ್ ಮಾಡಿ ಬೇಡ, ಹಂಗೆ ಹಾಕೊಡ್ತೀನಿ. ಅಲ್ಲಿ ರಿಮೂವ್ ಮಾಡೋಕ್ಕಾಗಲ್ಲ ಚಿನಿ, ನೀನು ಮಾಡಿಲ್ಲೇ ಅಲ್ಲೋ ಇದೆಲ್ಲ ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ತೆಗೆದಕ್ಕೆಲ್ಲ. ಅದೊಂದು 5-6 ಮಾಡು. ಆ್ಯಪಲ್ ಜೊತೆಗೆ ಹಾಕ್ಲದನ್ನ ಬ್ರೆಡ್ ಬಾಕ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಫ್ರೂಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಹಂಗೆ ಮಿಕ್ಸ್ ಮಾಡಿ ಹಾಕೊಂಡೋಗ್ರಿ. ನೆನ್ನೆಲ್ಲೋ ಹಿಕ್ಕ ಹಂಗೆ ನಾನು ಹಾಕೊಳಿಸಿದೆ ಆಪಲ್ಲೆ ಬಾಳೆಹಣ್ಣು ಜೊತೆಗೆ 1-2 ದ್ರಾಕ್ಷಿ ಕೊಡಂಗೆ. ಅವನಿಗೇನೋ ಲೇಟ್ ಆಯ್ತು ಅಂತ ಮುಚ್ಚಿಸೇ ಬಿಟ್ರಂತೆ ಪಾಪ. ಲೀಡರ್ ಮಾಡೋರಂತೆ, ಮ್ಯಾಮ್ ಹತ್ರ ಮಾತಾಡಬೇಕು ಅವರು. ಹಾಂ ಅಲ್ಲ, ಸ್ಟೂಡೆಂಟ್ಸು ಲೀಡರು. ಆ ಸ್ಟೂಡೆಂಟ್ಸ್ ಪಾಪ ಮಕ್ಳಿಗೆ ಏನು ಗೊತ್ತಾಗುತ್ತೆ. ಕ್ಲೋಸ್ ಅಂದವ್ರೆ, ಅವ್ನು ಕ್ಲೋಸ್ ಮಾಡಿಬಿಟ್ಟವನೆ. ಮ್ಯಾಮ್ ನೋಡ್ಕೊಬೇಕು. ಮ್ಯಾಮ್ ನೋಡಿದ್ರು ಇಲ್ಲೋ ಗೊತ್ತಿಲ್ಲ, ಮುಚ್ಚು ಅಂದರೆ ಮುಚ್ಚಿಬಿಟ್ಟವನೆ ಪಾಪ. ಜಲ್ದಿ ತಿನ್ನಬೇಕು, ಜಲ್ದಿ ಬಂದ್ಬಿಟ್ಟು ಅವರು ಬರೆ ಕೊಟ್ಟಿರ್ತಾರೆ, ರಾಶಿ ಬರೆ ಕೊಟ್ಟಿರ್ತಾರೆ. ಬರೆದ್ಮೇಲೆ ತಿನ್ನೋಕ್ಕಂತ ಬಿಡೋದು, ಸ್ಲೋ ಬರ್ಕೊಂಡಿರ್ತಾರೆ. ಅದಕ್ಕೆ ನೋಡಿದಾಗ ಪ್ಲಾಸ್ಟಿಕ್ ಬಾಕ್ಸೆಲ್ಲ ಯೂಸ್ ಮಾಡಬೇಡಿ, ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಕ್ಸ್ಲೇ ಕೊಡಬಾರ್ದು. ಅದಕ್ಕೋಸ್ಕರನೇ ನಾನು ಏನು ಮಾಡ್ತಿದ್ದೀನಿ, ಇವಾಗ ಸ್ನ್ಯಾಕ್ಸ್ ಕೂಡ ಸ್ಟೀಲ್ ಬಾಕ್ಸ್ನೇ ಹಾಕ್ತಾಯಿದ್ದೀನಿ. ಸುಮ್ಮನೆ ಪ್ಲಾಸ್ಟಿಕಲ್ಲಿ ಹಾಕ್ಕೊಂಡು ಬಿಸಿ ಎಲ್ಲನೂ ಮಾಡ್ತೀವಿ. ಬೇಗ ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂದ್ರೂ ಬಿಸಿ ಆರೋದಿಲ್ಲ. ಆ ಬಿಸಿನೆಲ್ಲ ನಾವೇ ನಮ್ಮ ಮಕ್ಕಳಿಗೆ ಪ್ಲಾಸ್ಟಿಕಲ್ಲಿ ತಯಾರು ಹಾಕ್ಕೊಟ್ಬಿಟ್ಟು ಅದು ಚೆನ್ನಾಗಿ ಪ್ಲಾಸ್ಟಿಕ್ ಎಲ್ಲ ಬಿಟ್ಕೊಳ್ತೈತಿ. ಅದಕ್ಕೆ ಏನು ಮಾಡಬೇಕು, ಸ್ನ್ಯಾಕ್ಸ್ ಕೂಡ ಪಲ್ಯ ಅದು ಇದು ಏನಿರುತ್ತೆ ಅದನ್ನೆಲ್ಲನೂ ಮಕ್ಕಳಿಗೆ ಆದಷ್ಟು ಸ್ಟೀಲ್ ಡಬ್ಬದಲ್ಲೇ ಹಾಕಿ ಕೊಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ತುಂಬ ಓವನಲ್ಲೆಲ್ಲ ಇಟ್ಟು ಮಕ್ಕಳಿಗೆ ಕೊಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಎಲ್ಲ ನಾವು ಮಾಡಿದ ರೂಢಿ ಆಮೇಲೆ ಏನಾದರೂ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ನಾವೇ ಅನುಭವಿಸ್ಬೇಕು ಮಕ್ಕಳ ಜೊತೆ ಕೂತ್ಕೊಂಡು. ಎಷ್ಟು ಕಟ್ ಮಾಡಬೇಕಂದ್ರೆ ಪಿಸ್ತಾ ಎಲ್ಲ ಎಷ್ಟು ಮಾಡಿದ್ದೆ ಸಾಕು ನೋಡಿ. ಈ ಆಪಲ್ ಜೊತೆಗೇನೆ ನಾನು ಇದಕ್ಕೇನೆ ಅವ್ರಿಗೆ 4 ಪಿಸ್ತಾ, ದ್ರಾಕ್ಷಿ, ಆ ಕಡೆ ಇರ್ಬೇಕು. ಒಂದು 4-5 ಕೊಡಂಗಿ. ಸುಮ್ಮನೆ ಏನೇನೋ ಬೇಕರಿ ಐಟಮ್ ಹಾಕೋಬೋದು. ಇದನ್ನು ಹಾಕಿದ್ರೆ ಮಕ್ಕಳಿಗೆ ಹೆಲ್ತ್ ಹಾಳಾಗಲ್ಲ, ಆರಾಮಾಗಿರುತ್ತೆ, ಅಂದ್ಕೊಂಡು ಹೋಗ್ತಾರೆ. ಹೆಲ್ದಿ ಫುಡ್. ಇಲ್ಲ ಮೇಡಮ್ ಇದ್ರದ್ದು ಕ್ಯಾಪ್ ಇರುತ್ತೆ ನಿಂಗೆ ಬೇಗ ಫಾಸ್ಟಾಗಿ ಹೀಟ್ ಮಾಡ್ರಿ. ಅದಕ್ಕೆ ಸಣ್ಣದಾಗೆ ಕಟ್ ಮಾಡಿದ್ದೀನಿ ಆಪಲ್. ಓಕೆನಾ? ಇಲ್ಲ ಎಷ್ಟು ಸ್ವಲ್ಪ ಇದಾಗಿರ್ತೈತೆ ಆ್ಯಪಲ್ ಜೊತೆಗೆ, ಮೆಲ್ಟ್ ಆಗಿರ್ತೈತೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿರ್ತೈತೆ, ಸ್ವಲ್ಪ ಸಾಫ್ಟ್ ಆಗಿರ್ತೈತೆ. ತಿನ್ನ. ಓಕೆನಾ? ಕಷ್ಟ ಆಯ್ತಾ ಇದು ಸ್ವಲ್ಪ ಕೊಡಿ ತೆಗಿತೀನಿ ಅಂತ. ಇದು ಒಂದೊಂದು ಬಾಯಿ ಓಪನ್ ಆಗಿಲ್ಲ, ಅದನ್ನ ಬಿಟ್ಬಿಡು. ಅದು ಆಮೇಲೆ ಯಾವಾಗ ಕಲರ್ ನೋಡ್ಕೊಂಡ್ರೆ ಆಯಿತು. ಓಪನ್ ಆಗಿರೋದನ್ನ ಮಾತ್ರ ತೆಗಿ ಅಷ್ಟೇ. ಕೊಡು, ಸಾಕು ಕೊಡು ಚಿನಿ. ಎಲ್ಲ ಚಿಟ್ಕೊಂಡಿದ್ಯಾ? ಅದು ಸಾಕು. ಓಪನ್ ಆಗಿಲ್ಲ, ಕವರ್ಗೆ ಹಾಕು. ಓಪನ್ ಆಗಿಲ್ಲ ಅಂದರೆ ಏನು ಪರವಾಗಿಲ್ಲ, ನಿಧಾನವಾಗಿ ಯಾವಾಗ ಓಪನ್ ಮಾಡಿಬಿಟ್ಟು ಮನೇಲಿ ರವೆ ತಿಂದರೆ ಆಯಿತು. ಆಯಿತು ಅಂದರೆ ಇದು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡು. ಇದನ್ನು ಆ ಫ್ರಿಜ್ಜಲ್ಲಿ ಇಟ್ಟು ಬಂದುಬಿಡು. ಇದ್ರದ್ದು ಕ್ಯಾಬ್ ಎಲ್ಲಿ ಇಟ್ಬಿಟ್ಟೆ? ಫ್ರೀಸಲ್ಲಿ ಇಲ್ಲ, ಕೆಳಗಡೆ ಫ್ರೀಜಲ್ಲಿ ಇಡ್ತಾರೆ ಅದನ್ನು. ನನಗೆ ಒಂದೊಂದ್ಸರಿ ಕೆಲವೊಂದು ವಸ್ತುಗಳು ಎಲ್ಲಿ ಇಟ್ವಿ ಅಂತಲೇ ಗೊತ್ತಾಗಲ್ಲ. ಈಗ ವಿಗ್ತಾನೆ ತೆಗ್ದಿಟ್ಟೆ ಇರುತ್ತೆ, ಕ್ಯಾಬೇ ಕಾಣಿಸ್ತಾ ಇಲ್ಲ. ಈಗ ಕಣ್ಣು ಮುಂದೆ ಇರುತ್ತೆ ಬಟ್ ಸಿಗಲ್ಲ ನಮ್ಮ ಕೈಗೆ. ಎಷ್ಟೋ ಸರಿ ಹಿಂಗೆ ಆಯ್ತದೆ ನನಗಂತೂ. ಮನೆ ಇದ್ರದ್ದು ಕ್ಯಾಬೇ ಸಿಗ್ತಲ್ಲ ಬಂದರು. ಇಲ್ಲಿಟ್ಟೆ ನೋಡೆ. ಹಾಂ, ಇದು ತೆಗ್ದೆ.
ಬಾಕ್ಸ್ ಹಾಕೋಣ ಅಂತ ಸರ್ಚ್ ಮಾಡಿದ್ದೀನಿ ಆಗೋಳ. ನೀರು ವಾಟರ್ ಬಾಟಲ್ ತುಂಬಿಟ್ಟು ತಗೊಂಡೋಗಿ ಪ್ಯಾಕ್ ಮಾಡ್ಕೊ. ಲಂಚ್ ಕೊಡ್ತೀನಿ, ಅದನ್ನು ಪ್ಯಾಕ್ ಮಾಡ್ಕೊ ಅಷ್ಟು. ಲೋಹಿ ಬಾಟ್ಲು ಕೆಳಗೆ ಇತ್ತಲ್ಲ, ಚೇರ್ ಮೇಲೆ ಇಟ್ಟಿದೆ ನೆನ್ನೆ, ಅಲ್ಲೇ ಇರ್ಬೇಕು. ಬಾಟ್ಲು ನೋಡು, ನಂದು ಅದ್ಯಾರ್ದು? ನಂದಿರು ನಿಂದೆ ಹೇಳಿದ್ರು ತುಂಬ್ಕೊಳ್ಳೋ. ಎತ್ಕೊಂಬ, ನೀನು ತುಂಬಿಟ್ಟು ಎತ್ಕೊಂಬಂದಿ ನಾನು. ಅವನು ಎದ್ನಾ? ಇಲ್ಲ. ಇವ್ರಿಗೆ ಸ್ವಲ್ಪ ನೀರು ತುಂಬಿಟ್ಟು ಹೋಗಿ ಲೋಹಿ ನಿಪ್ಸು, ಅಳಿಸ್ಬೇಡ ಆದ್ರೆ, ಓಕೆನಾ? ಅವನೇ ಆಗ್ಬಿಡ್ತಾನೆ, ಅಮ್ಮ ಕುಡಿಸ್ಬೇಕ, ಕೇಳ್ಕೊಂಡ. ಅಳಸೋನ್ ಬರ್ಬಾರ್ದು ಹೇಳಿದ್ದೀನಿ. ಆಕ್ಚುಲಿ ಅವನ್ನ ಎಪ್ಸು ಅಂತ ಕೇಳಿದ್ರೆ ನಾನು ನಮ್ಮ ಬಾಬಾ ಎಪ್ಸುತ್ತೇನೆ ಹೋಗಿ. ಅವನು ಎದ್ದೇಳಲ್ಲ, ಇವನು ಅವ್ನು ಯಾಕೆ ಎಬ್ಬಿಸ್ಬೇಕು ಅಂತಾರೆ. ಇವನೇನು ಮಾಡ್ತಾನೆ, ಎದ್ದೇಳಿ ಅಂದ್ಬಿಟ್ಟು ಫ್ಯಾನ್ ಆಫ್ ಮಾಡೋದು, ಮಾತಾಡ್ತಾನೆ ಇರೋದು. ಸ್ಕೂಲಲ್ಲಿ ಮ್ಯಾಮ್ಗೆ ಇರ್ತೀನಿ, ಟ್ಯೂಷನ್ ಮ್ಯಾಮ್ಗೆ ಇರ್ತೀನಿ, ಅದು ಇದು ಏನಾದರೂ ಹೇಳ್ತಾನೆ. ಅವ್ನು ನಿದ್ದೆ ಇದು ಮಾಡ್ತಾನಲ್ವಾ, ನಿದ್ದೆ ಎಲ್ಲಿರ್ತಾನಲ್ಲ, ಇವರು ಹಂಗೆ ಜಗಳ ಆಡ್ಬಿಡ್ತಾರೆ. ಅದಕ್ಕೋಸ್ಕರನೇ ಈಗ ನಾನು ಇಲ್ಲಿರ್ತೀನಿ, ಒಂದು ಸ್ವಲ್ಪ ಎಬ್ಸಿದ್ರೆ, ಎಚ್ಚರಿಕೆ ಮಾಡ್ಕೊಂಡಿದ್ರೆ ಆಮೇಲೆ ಹಾಲು ಕೊಟ್ಟರೆ ಕುಡಿತಾನೆ ಅಂತ ಎಬ್ಸೋ ಅಂತೀನಿ. ಕೆಲವೊಂದ್ಸಲಿ ತುಂಬ ಚೆನ್ನಾಗಿ ಎಬ್ಬಿಸ್ತಾನೆ, ಮುದ್ದು ಮಾಡಿ ಅವನೇ ಖುಷಿಯಾಗಿದ್ದು ಅಣ್ಣ ಎಬ್ಬಿಸ್ತಾ ಅಂದ್ಕೊಂಡು ಬರ್ತಾನೆ. ಕೆಲವೊಂದ್ಸಲಿ ಅಣ್ಣ ಎಬ್ಸ್ತಾ ಅಂತ ಹತ್ಕೊಂಡು ಬರ್ತಾನೆ. ಈಗ ಮಕ್ಕಳಿಗೆ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಈಗ ಫ್ರೈಡ್ ರೈಸ್ ಮಾಡಿಬಿಟ್ರೆ ಆಮೇಲೆ ಅವನಿಗೆ ತಿನ್ಸೋಕ್ಕೆ ಸರಿ ಹೋಗುತ್ತೆ ಟೈಮು. ನಾನು ಫ್ರೈಡ್ ರೈಸ್ಗೆ ಜಾಸ್ತಿ ಸೋಯಾ ಸಾಸು ಮತ್ತು ಏನು ನೂಡಲ್ಸ್ ಪೌಡರು, ಫ್ರೈಡ್ ರೈಸ್ ಪೌಡರು ಈ ಥರದ್ದೆಲ್ಲ ಏನೂ ಹಾಕಲ್ಲ. ವೆಜಿಟೇಬಲ್ಸ್ ಹಾಕ್ತೀನಿ, ಕ್ಯಾರೆಟು ಬೀನ್ಸು ಹಾಕ್ತೀನಿ. ಕ್ಯಾಪ್ಸಿಕಮ್ ತಿನ್ನಲ್ಲ, ಅವರು ಇಂಗಿಡಿಸ್ತಾರೆ, ಹಾಗಾಗಿ ಕ್ಯಾಪ್ಸಿಕಮ್ ಹಾಕೋಕ್ಕೋಗಲ್ಲ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸಾಸ್ ಅಷ್ಟೇ, ನಾನು ಜಾಸ್ತಿ ಹಾಕೋಕ್ಕೋಗಲ್ಲ, ನೋಡ್ಕೊಂಡು ಸ್ವಲ್ಪ ಹಾಕ್ತೀನಿ. ಟೇಸ್ಟ್ ಅಂತಲ್ಲ, ಹೆಲ್ತ್ಗೆ ಮಕ್ಕಳಿಗೆ ನೋಡಿ ನಾವು ಅಡುಗೆ ಮಾಡಿಕೊಡ್ಬೇಕು. ಸುಮ್ಮನೆ ನಾವು ನಮ್ಮ ಕೈಯಾರಿಗೆ ಏನೇನೋ ಸಿಕ್ಕಿದ್ದೆಲ್ಲ ಮಕ್ಕಳಿಗೆ ಹಾಕ್ಬಿಟ್ಟು ನಾವೇ ತಿನ್ನಿಸ್ಬಿಟ್ಟು ಆಮೇಲೆ ಮತ್ತೆ ನಾವೇ ಅಯ್ಯೋ ಮಕ್ಕಳಿಗೆ ಹಿಂಗೆ ಆಯಿತು ಅಂತ ಅನ್ಭವಿಸ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವೇ ಹುಷಾರಾಗಿಟ್ಬಿಟ್ರೆ ಆಯಿತು. ಸೊ ಈಗ ಇದನ್ನು ನುಗ್ಗೆ ಸೊಪ್ಪನ್ನ ಮಕ್ಕಳಿಗೆ ಮಾಡಿಕೊಡಲ್ಲ, ಸ್ಕೂಲಿಂದ ಬಂದ ಮೇಲೆ ಮಾಡ್ಕೊಡ್ತೀನಿ. ನಾನು ಟಿಫಿನ್ ಬಾಕ್ಸ್ಗೆಲ್ಲ ನಾನ್ ವೆಜ್ಜು, ಎಗ್ ಏನು ಈ ಥರದ್ದು ಹಾಕಲ್ಲ. ಟಿಫಿನ್ ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಅವರಿಗೆ ನಾನು ಸಾರೇನಾದರೂ ಇದ್ದರೂ ಅಷ್ಟೇ ನಾನ್ ವೆಜ್ಜಲ್ಲಿ ಏನು ತಿನ್ನಿಸ್ಬಿಟ್ಟು ಕಳಿಸಲ್ಲ. ಮನೆಗೆ ಬಂದಮೇಲೆ ಏನಿದ್ರು ಅವ್ರು ತಿನ್ನಬೇಕು ನಾನ್ ವೆಜ್ಜೆಲ್ಲ. ಯಾವತ್ತೂ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇವಾಗ ಅದೆಲ್ಲ ತಿನ್ನಿಸಿ ಕಳಿಸ್ತೀವಿ. ಇದ್ರ ಹತ್ರ ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸ್ಕೂಲ್ ಅಂದ್ರೆ ಒಂದು ದೇವಸ್ಥಾನಕ್ಕೆ ನಾವು ಅದನ್ನು ತಿನ್ನಿಸಿ ಕಲಿಸ್ಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್. ನನ್ನ ಮಗ ಹೇಳ್ತಾನೆ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೇನು ಹಾಗೆ ಮಾಡಿ ಕಳಿಸಲ್ಲ, ಇವ್ರೇನು ದೊಡ್ಡದಾಗ ನಮಗೆ ಥರ ಹೇಳ್ತಾ ಇದ್ದಾರೆ ಅನ್ನೋ ಕೆಲವೊಬ್ರು ಅನ್ಕೊಂಡ್ಬಿಟ್ಟು. ನನ್ನ ಮಗ ಹೇಳ್ತಾನೆ, ಮೊಟ್ಟೆ ಬೇಯಿಸ್ಬಿಟ್ಟು ಹಾಕೊಂಡು ಬರ್ತಾರಮ್ಮ, ಆಮ್ಲೆಟ್ ಹಾಕೊಂಡು ಬರ್ತಾರಮ್ಮ, ನನಗೂ ಹಾಕಿ ಕಳಿಸಮ್ಮ ಅಂತ. ಅವ್ರು ಯಾರಾದರೂ ತಿನ್ನಲಿ ಮಗ, ನೀನು ತಿನ್ನಬೇಡ ಅಂತ ನಾನು ಹೇಳ್ತೀನಿ. ನನಗೆ ಯಾವತ್ತೂ ತಿನ್ನಬಾರ್ದು, ದೇವಸ್ಥಾನ ಮಗ ಸ್ಕೂಲು, ಅಲ್ಲಿಗೆ ನೀನು ನಾನ್ ವೆಜ್ ತಿನ್ಕೊಂಡು ಹೋಗ್ಬಾರ್ದು ಅಂತ ನಾನು ಅವ್ನು ಹೇಳೋದು. ಸ್ನ್ಯಾಕ್ಸ್ಗೆಲ್ಲ ತರ್ತಾರಮ್ಮ ಅಂತ ಅವ್ನು ಹೇಳ್ತಾನೆ. ಬಾಯ್ಲ್ಡ್ ಎಗ್ ಎಲ್ಲ ತರ್ತಾರೆ, ನಾನು ತೊಗೊಂಡು ಹೋಗ್ತೀನಿ ಅಂತ. ಇದುವರೆಗೂ ನಾನು ಹೇಳೋನೆ ಎದ್ನಾ ಹೊಟ್ಟೆ ನಾವು ಸ್ಕೂಲ್ಗೆ ಹೋಗಲ್ಲ. ನಿಜವಾಗ್ಲಿ ಏನಂತ ಹೇಳ್ದ? ಹೋದೆ ಎಲ್ಲೋ ನೋಯಿ ಅಂದೆ, ಅವನು ಹೊಟ್ಟೆ ನೋಯ್ತು ಅಂದ.
ಮೊಟ್ಟೆ ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ, ಹಾಲು ಕುಡಿಸ್ಬಿಟ್ಟು ಕುಡಿಚ ಅಂದೆ. ಹ್ಞೂ ನಂಗೆ ಹಾಲು ಬೇಡ, ನನ್ನ ಹೊಟ್ಟೆ ಸ್ಕೂಲ್ಗೆ ಹೋಗಲ್ಲ ಅಂತ. ಸರಿ, ನಾನು ನೋಡ್ತೀನಿ. ಮತ್ತೆ ಲಂಚು ಫ್ರೈಡ್ ರೈಸ್ ಎಷ್ಟು ಮಾಡ್ತೀನಿ. ತಗೋ, ವಾಟರ್ ಬಾಟಲ್ ಎತ್ಕೊಂಡೋಗಿ ಆಚೆ ಇಟ್ಕೊಂಬನ್ನಿ, ಬ್ಯಾಗಲ್ಲಿ ಎತ್ಕೊಂಡೋಗಿ. ಇದು 2 ವಿಷಯ ಬಂದರೆ ಸ್ವಲ್ಪ ಆಫ್ ಮಾಡೋ ಒಂದು ಕಲ್ಬಿಟ್ರು ಬರ್ತೀನಿ. ಹಾಂ, ಇನ್ನು ಎಷ್ಟು ಬಂದವೆ? ಇನ್ನೂ ಒಂದು ಬಂದಿಲ್ಲ, ಬಂದರೆ. ನುಗ್ಗೆಗೆ ಸೊಪ್ಪಂತೂ ಚೆನ್ನಾಗಿ ಫ್ರೈ ಆಗಿದೆ. ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆಲ್ಲ ಹೋಗ್ಬೇಕಲ್ಲ ಕ್ಲೀನಾಗಿ. ಮಾಮೂಲಿ ಮೊಟ್ಟೆ ಹುರಿದಂಗೆ ಹುರಿಬೇಕು, ಕ್ಲೀನಾಗಿ ಡ್ರೈ ಆಗಬೇಕು. ಮೊಟ್ಟೆ ನುಗ್ಗೆಕಾಯಿ ಸೊಪ್ಪಲ್ಲೇ ರೆಡಿ. ಆಯಿತು ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಇವಾಗ ಬ್ಯಾಗು ತೊಗೊಂಡು ಕಾರಲ್ಲಿ ನಿಲ್ಲಬೇಕು. ಈ ಬ್ಯಾಗ್ ತಗ್ಲಾಕೊಂಡ್ಬಿಟ್ರೆ ಅಂತೂ ಕಾಲೇಜ್ಗೆ ಹೋಗೋ ಫೀಲಿಂಗ್ಸ್ ಬಂದ್ಬಿಡ್ತಾಯಿದೆ. ಆಯ್ತಾ ರೀ? ನಾನು ಲೇಟ್ ಏನಾರ ಮಾಡಿದ್ರೆ ಹಂಗೆ ಬಿಡ್ಕೊತೀಯಲ್ಲ ರೀ? ಹಾಂ, ನೀನು ಮಾತ್ರ ಲೇಟ್ ಮಾಡ್ಬೋದಲ್ಲ? ಆಯಿತು. ಬೇಕಾ? ಹಾಂ, ನಾನಿಷ್ಟು ಹೊಟ್ಟೆ ಲೇಟ್ ಮಾಡಿಬಿಟ್ರೆ ಲೇಟು 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 ಅಂತ ಬೈತೀಯಾ? ನೀನಾಗ್ಬಿಟ್ರೆ ಏನು ರೀ? ಇಲ್ಲಿ ನೋಡು, ವ್ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕ ಸುಮ್ಮನೆ ನೀನು ತೋರ್ಸೋಣ ಜನಗಳಿಗೆ ಅಂತ. ಎಸ್, ಮಕ್ಕಳೆಲ್ಲ ಹೋದರು, ಗಂಡ ಆಫೀಸ್ಗೆ ಹೋದರು.
ಇವಾಗ ಏನು ಮಾಡೋದು? ಎಲ್ಲ ಹೋದ್ಮೇಲೆ ಕೆಲವೊಬ್ರು ಇನ್ನೊಂದ್ಸಲಿ ಮಲ್ಕೊತಾರಂತೆ. ನಾನು ಎಷ್ಟೊಂದು ಜನನ ಕೇಳಿದ್ದೀನಿ. ಎಲ್ಲರನ್ನೂ ಕಳಿಸ್ಬಿಟ್ಟು ನಾನು ಮಲಗಿಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಹಂಗೆಲ್ಲ ಮಾಡಬಾರ್ದಲ್ವ, ಮತ್ತೆ ಎಲ್ಲ ಮಲಗಬಾರ್ದು. ಅದು ನಮಗೆ ಏನು ಲೇಸಿಯಾಗಿ ಇರ್ತೀವಿ. ನಿದ್ದೆ ಒಂದು ನೈಟ್ ನಿದ್ದೆ ಮಾಡಬೇಕಷ್ಟೇ. ನನ್ನನ್ನು ಕೇಳಿದ್ರೆ ಮಧ್ಯಾಹ್ನ ಕೂಡ ಮಲ್ಕೋಬಾರ್ದು. ಏನೋ ಮೈಗೆ ಹುಷಾರಿಲ್ಲ, ತುಂಬ ತಲೆನೋವು ಆಗ್ತಾನೇ ಇಲ್ಲ ಅಂದರೆ ಮಾತ್ರ ನಿದ್ದೆ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಮಧ್ಯಾಹ್ನ ಹೊತ್ತೆಲ್ಲ ಯಾವಾಗಲೂ ಮಲಗಬಾರ್ದು. ನಾವೇನಾಗ್ಬಿಡ್ತೀವಿ, ಮಧ್ಯಾಹ್ನ ಮಲಗ್ತಾ ತುಂಬ ಲೇಸಿಗಳಾಗ್ಬಿಡ್ತೀವಿ. ಏನಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಏನೂ ಬೇಡ, ಮಕ್ಕಳನ್ನ ಸರಿಯಾಗಿ ನೋಡೋಲ್ಲ, ಅವ್ರು ಬರೋಷ್ಟರಲ್ಲಿ ಒಂಥರ ನಿದ್ದೆ ಕಣ್ಣಲ್ಲಿರೋದು, ಅವ್ರಿಗೇನು ಮಾಡ್ಕೊಡೋಕೆ ಇಂಟ್ರೆಸ್ಟ್ ಇರೋಲ್ಲ, ಈ ಥರ ಎಲ್ಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಮಕ್ಕಳೆಲ್ಲ ಹೋದ್ಮೇಲೆ ಫಸ್ಟಲ್ಲಿ ಏನು ಮಾಡ್ತಾಯಿದ್ದೆ ಗೊತ್ತಾ, ಕುತ್ಕೊಂಡು ನೀಟಾಗಿ ಒಂದು ಗ್ಲಾಸ್ ಕಾಫಿ ಇಲ್ಲಾಂದರೆ ದಿನವೇ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ನಂದು. ಕಾಫಿ ಕುಡಿಬೇಕು ಇಲ್ಲ ಟೀ ಕುಡಿಬೇಕು, ದಿನ ಅದೇ. ಅವರೆಲ್ಲ ಹೋದ್ಮೇಲೆ ಬಂದು ಕಾಫಿ ಟೀ ಕುಡ್ಕೊಂಡು ಕುತ್ಕೊಳ್ಳೋದೇ ಮಾಡ್ತಾಯಿದ್ದೆ. ಆದರೆ ಇವಾಗ ಆ ಅಭ್ಯಾಸನ ನಾನು ಸ್ಟಾಪ್ ಮಾಡಿದ್ದೀನಿ. ಏನಂದರೆ ಈ ಕಾಫಿ ಟೀ ಎಲ್ಲನೂ ಕುಡಿಬಾರ್ದು ಫ್ರೆಂಡ್ಸ್, ಖಾಲಿ ಹೊಟ್ಟೆಲಂತೂ ಕುಡಿಲೇಬಾರ್ದು. ಹಾಗಾಗಿ ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಹೋಗೋದಿಲ್ಲ. ಏನಾದರೂ ಒಂದು ಬಿಸಿ ನೀರಿಗೆ ಒಂದು ಜ್ಯೂಸ್ ಥರ ಮಾಡಿಕೊಂಡು ಜ್ಯೂಸ್ ಕುಡಿತೀನಿ. ಏನಾದರೂ ಕುಡಿಬೇಕು ಅನ್ಸುತ್ತಲ್ಲ, ಸೊ ಬೆಚ್ಚಗೆ ಜ್ಯೂಸ್ ಥರ ಏನಾದರೂ ಮಾಡಿಕೊಂಡು, ಈಗ ಆಮ್ಲ ಜ್ಯೂಸ್ ಆಗಿರ್ಬೋದು, ಇಲ್ಲಾಂದರೆ ಜೀರಿಗೆ ಕುದಿಸ್ಬಿಟ್ಟು ಅದರದ್ದು ನೀರಿರ್ಬೋದು, ಏನಾದರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಪೇಪರ್ ಓದೋಣ ಅನಿಸ್ತದೆ. ಪೇಪರ್ ಓದ್ಬಿಟ್ಟು ಆಮೇಲೆ ಏನಿದ್ರು ನೆಕ್ಸ್ಟ್ ಕೆಲಸ ಮಾಡೋಣ. ಬನ್ನಿ. ಸ್ವಲ್ಪ ಹೊಟ್ಟೆಲಿದೆ, ABC ಜ್ಯೂಸ್ ಕುಡಿದಲ್ಲ, ಅದೇನು ಹೊಟ್ಟೆಲಿದೆ.